ಈ ಡ್ರೆಸ್ಸು ಈ ಡ್ರೆಸ್ ನಂಗೆ ತುಂಬ ಚೆನ್ನಾಗಿ ಒಪ್ಪುತ್ತಲ್ವಾ? ನನಗೆ ಈ ಬಣ್ಣ ಅಂದರೆ ತುಂಬ ಇಷ್ಟ. ಹೇಗೆ ಕಾಣಿಸ್ತಿದ್ದೀನಿ? ಆದರೆ ಈ ಡ್ರೆಸ್ಸು ಹಲೋ. You are looking so hot in this saree. Also look like goddess. ಏನು? ರಾಧಿಕಾ, ಯಾರು? ಏನಂತೆ? ಯಾರೋ ಗೊತ್ತಿಲ್ಲ ರೀ, ಇಂಗ್ಲೀಷ್ನಲ್ಲಿ ಏನೋ ಹೇಳಿದ್ರು. ಇಂಗ್ಲೀಷಲ್ಲ? ಇಂಗ್ಲೀಷಲ್ಲಿ ನಮ್ಗೆ ಯಾರು ಫೋನ್ ಮಾಡ್ತಾರೆ ಹೇಳು? ಯಾವುದೋ ರಾಂಗ್ ನಂಬರ್ ಇರಬೇಕು. ಇಲ್ಲ ರೀ, ಅವ್ರೇನೋ ಹೇಳ್ದ ಹಾಗಿತ್ತು. ರಾಧಿಕಾ, ಇವತ್ತು ನಮ್ಮ ಮೊದಲನೇ ರಾತ್ರಿ. ಹೀಗೆ ಮಾತಾಡ್ತಿದ್ರೆ ಬೆಳಗಾಗೋಗುತ್ತೆ. ಇವತ್ತು ನಾವು ಒಂದು ಕ್ಷಣ ಕೂಡ ವೇಸ್ಟ್ ಮಾಡಬಾರ್ದು. ಅರ್ಥ ಆಯ್ತಾ? ಇವತ್ತಿನ ದಿನ ನಾವು ನಮ್ಮ ಜೀವನದಲ್ಲೇ ಮರೆಯಕ್ಕಾಗ್ದಿರೋ ದಿನ ಆಗಬೇಕು ಅಲ್ವಾ? ಹೌದು ರೀ, ನಮಗೆ ಹುಟ್ಟೋ ಮಗು ನಿಮ್ಮ ಥರನೇ ನನಗೆ ಗೌರವ ತಂದುಕೊಡ್ಬೇಕು. ಹಾಗೆ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಅಂತ ಅನ್ಸ್ಕೋಬೇಕು. ಅದೇ ನನ್ನ ಆಸೆ. ಓ ರಾಧಿಕಾ, ನಾನಿನ್ನೂ ಫಸ್ಟ್ ನೈಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ನೀನು ಆಗಲೇ ಮಕ್ಕಳ ಬಗ್ಗೆ ಮಾತಾಡ್ತಿದ್ಯಾ?
है, हर स्वार्थ का ये मंच है। बस छल कपट प्रपंच है, हर स्वार्थ का ये मंच है। यहाँ रक्त से मिटे है शोध, लोभ मोह काम क्रोध। यहाँ रक्त से मिटे है शोध, लोभ मोह काम क्रोध। रक्त से मिटे है शोध, लोभ। ರಾಧಿಕಾ, ನೀನ್ ನನ್ನಿಂದ ಎಷ್ಟೇ ದೂರ ಹೋದ್ರು ಅಷ್ಟೇ ಹತ್ರ ಮಾಡೋದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನ್ ಯಾವತ್ತಿದ್ರು ನನ್ನೊಳೆ ಅದನ್ನ ತಪ್ಪಿಸೋದಕ್ಕೆ ಯಾರೇ ಅಡ್ಡ ಬಂದ್ರು ಅವರು ನಾನು ಉಳಿಸಲ್ಲ. ವಿಶಾಲ್ ಭಾರದ್ವಾಜ್, ನಿನ್ನಿಂದ ನನಗಾಗಿರೋ ಅನ್ಯಾಯಕ್ಕೆ ನೀನು ರಾಧಿಕಾನ ಕಳ್ಕೊಳ್ಳೇಬೇಕು. ಕಳ್ಕೊಳ್ತೀಯ. जो कह दो तो आज की रात चांद डूबेगा नहीं। रात को रोक लो, तुम जो कह दो तो आज की रात चांद डूबेगा नहीं। रात को रोक लो, रात की बात है और
ರಾಜು, ನಿನಗೆ ಗೊತ್ತೇನೋ ಯಾರು ಪೂಜೆ ಮಾಡಿದ್ರು ಅಂತ? ಗೊತ್ತಿಲ್ಲ ಅಜ್ಜಿ, ಮೋಸ್ಟ್ಲಿ ರಮ್ಯಾತ್ಕೆ ಮಾಡಿರ್ಬೇಕು. ರಮ್ಯಾ ಯಾವಾಗ ಪೂಜೆ ಮಾಡೋದು ಕಲ್ತ್ಕೊಂಡ್ಲೋ? ಎಲ್ಲೋ ರುಕ್ಕು ಮಾಡಿರ್ಬೇಕು ಅಂತ ಅನ್ಸುತ್ತೆ. ಹೌದು, ರುಕ್ಕು ಎಲ್ಲಿ? ಗೊತ್ತಿಲ್ಲ ಅಜ್ಜಿ. ಓ, ಬಹುಶಃ ಅವಳು ತುಳಸಿ ಪೂಜೆ ಮಾಡ್ತಾ ಇರ್ಬೇಕು. ಬಾ ಹೋಗಿ ನೋಡೋಣ. ದೇವ್ರ ಮನೆ ಪೂಜೆ ಮಾಡಿದ್ದು ನೀನೇನಾ? ಹೌದು ಅಜ್ಜಿ. ರಾಜು, ಮೊದಲು ಆ ಗೌರಿಗೆ ಗೋಮೂತ್ರ ತಂದು ದೇವ್ರ ಮನೆ ಶುದ್ಧ ಮಾಡಕ್ ಹೇಳು. ಹಾಗೆ ಈ ಅನಿಷ್ಟದವಳು ಪೂಜೆ ಮಾಡಿರೋ ಈ ತುಳಸಿ ಕಟ್ಟೆನೂ ಶುದ್ಧ ಮಾಡಕ್ ಹೇಳು. ಅಜ್ಜಿ, ಅಜ್ಜಿ ನನ್ನ ಮಾತು ಕೇಳಿ. ಅಜ್ಜಿ, 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 ನನಗೂ ಪೂಜೆ ಮಾಡೋ ಅಧಿಕಾರ ಇದೆ. ಛೀ, ನೀನ್ ಈ ಹೊಸ್ಬಾಯಿಂದ ನನ್ನ ಅಜ್ಜಿ ಅಂತ ಕರಿಬೇಡ. ಮಾನ ಮರ್ಯಾದೆ ಇದ್ದವರಿಗೆ ಈ ಮನೆಯಲ್ಲಿ ಅಧಿಕಾರನೂ ಇಲ್ಲ, ಹಕ್ಕೂ ಇಲ್ಲ. ಅಜ್ಜಿ, ಅಧಿಕಾರ ಹಕ್ಕುನ ನೀವು ನನಗೆ ಕೊಡಬೇಕಾಗಿಲ್ಲ. ನಿನ್ನ ಈ ಅಧಿಕ ಪ್ರಸಂಗತನ ನನಗಿಷ್ಟ ಇಲ್ಲ. ಅಜ್ಜಿ, ನಾನು ಧರ್ಮಾಧಿಕಾರಿಗಳ ಕುಟುಂಬದಲ್ಲಿ ಸೊಸೆ ಆಗಿದ್ದವಳು. ಆಗಿದ್ದೋಳು, ಆದ್ರೆ ಈಗಲ್ವಲ್ಲ. ಅಜ್ಜಿ, ಹೊಸ ಸಂಬಂಧಗಳು ಹುಟ್ಕೊಂಡ ತಕ್ಷಣನೇ ಹಳೆ ಸಂಬಂಧಗಳು ಕಡ್ದು ಹೋಗಲ್ಲ. ನೆನಪಿರ್ಲಿ. ಅಬ್ಬಾ, ಅಂತೂ ಆ ಕೃಷ್ಣನ್ ದಯೆ, ವಿಶಾಖಳಿಗೆ ಮಾತಾಡೋ ಧೈರ್ಯನಾದ್ರೂ ಬಂತು. ಇನ್ನೂ ಹೆದರಿಕೆ ಇಲ್ಲ. ಗಿಡ ಚಿಗುರ್ತಾ ಇದೆ ಅಂದ್ರೆ ಬೇರ್ ಬಿಡ್ತಾ ಇದೆ ಎಂದೇ ಅರ್ಥ. ವಿಶಾಖ ಅಜ್ಜಿಗೆ ಎದುರುತ್ರ ಕೊಟ್ಲು ಅಂತಂದ್ರೆ ಅವಳು ಈ ಮನೆಯಲ್ಲಿ ತಳ ಊರೋದೇ ಪಕ್ಕ. ಕೃಷ್ಣ, ನಿನಗೆ ತುಳಸಿ ಮಾಲೆ ಮಾಡಿ ಹಾಕಿಸ್ತೀನಿ ತಂದೆ. ವಿವೇಕಣ್ಣ, ನಾವ್ ಯಾರು ಅಜ್ಜಿಗೆ ಈ ರೀತಿ ಎದುರು ಮಾತಾಡ್ದೋರೇ ಅಲ್ಲ. ಆದ್ರೆ ವಿಶಾಖಕ್ಕೆ ಈ ರೀತಿ ಮಾತಾಡೋದ್ರಲ್ಲ. ಹೌದು ರಾಜು, ಅಜ್ಜಿಗಿರೋ ಗೌರವ ಅನುಭವದ ಮುಂದೆ ಅವಳು ಅಜ್ಜಿ ಕಾಲ್ ಧೂಳಿನ ಸಮಾನ. ಇವಳನ್ನ ಹೀಗೆ ಬೆಳೆಯಕ್ ಬಿಟ್ರೆ ಆಮೇಲೆ ನಮಗ್ ಕಷ್ಟ ಆಗತ್ತೆ. ಆಮೇಲೆ ಇವಳು ಇಲ್ಲೇ ಜಾಂಡ ಬಿಡ್ತಾಳೆ. ಏನ್ ಮಾಡೋದು ವಿವೇಕಣ್ಣ? ಬಾಸಿಗೆ ಫೋನ್ ಮಾಡ್ತೀರಾ? ಇದಕ್ಕೆಲ್ಲ ಏನಾದ್ರೂ ಒಂದು ಮಾಡ್ಲೇಬೇಕು. ಬಾ ನನ್ನ ಜೊತೆ. ವಿಶಾಖ ಮನೆ ಬಿಟ್ಟು ಹೋಗಲ್ಲ. ಅವಳು ನಿಧಾನವಾಗಿ ಇಲ್ಲೇ ಬೇರ್ ಬಿಡುವ ಕಾಣುತ್ತೆ. ಏನ್ ಮಾಡೋದೀಗ?
ಒಳ್ಳೇದೇ ಆಯ್ತಲ್ಲ. ಅವಳು ಹಠ ಮಾಡಲಿ. ಅವಳ ಹಠ ಜಾಸ್ತಿ ಆದಷ್ಟು ನಮ್ಮ ಪ್ರದೀಪಂಗೆ ಒಳ್ಳೇದಾಗುತ್ತೆ. ಅಕಸ್ಮಾತ್ ಅವಳೇನಾದ್ರೂ ನಾನು ಇದೇ ಮನೇಲಿ ಇರ್ತೀನಿ ಅಂತ ಹಠ ಹಿಡಿದು ಬಿಟ್ರೆ ನಮ್ಮ ವಿಷು ಕತೆ ಅಲ್ಲಿಗೆ ಮುಗಿದಾಗೆ. ನಮ್ಮ ಪ್ರದೀಪಂಗೆ ಶುಕ್ರದಶೆ ಆರಂಭ ಆಗುತ್ತೆ. ಬಡ್ಡಿ ಮಗ ಲಾಟ್ರಿ ಹೊಡೆದ್ಬಿಟ್ಟ. ಸ್ವಾಮೀಜಿನ ಕಂಡು ಈ ವಿಷಯ ಮಾತಾಡ್ಬೇಕಲ್ಲ. ಈಗಲೇ ಫೋನ್ ಮಾಡ್ತೀನಿ. ಹಲೋ, ನಮಸ್ಕಾರ. ನಾನು ಧರ್ಮಾಧಿಕಾರಿಗಳ ಮನೆಯಿಂದ ವಿಷ್ಣು ಮಾತಾಡ್ತಾ ಇರೋದು. ನಾನ್ರೀ ಜಗನ್ನಾಥರಯ್ಯರ ತಮ್ಮ ವಿಷ್ಣು ಮಾತಾಡ್ತಾ ಇರೋದು. ಹಾ, ಹೌದು. ಸ್ವಾಮೀಜಿಗಳಿದ್ದಾರಾ? ಏನು, ಬೆಂಗಳೂರು ಬರ್ತಾ ಇದ್ದಾರಾ? ಯಾವಾಗ? ಫಂಕ್ಷನ್ ಇದೆಯಾ? ಎಲ್ಲಿ ಸರ್? ಅರಮನೆ ಮೈದಾನದಲ್ಲ ಸರ್? ಅವರು ಬೆಂಗಳೂರಲ್ಲಿ ಎಷ್ಟು ದಿವಸ ಇರ್ತಾರೆ? ಓ, 4 ದಿನದ ಯಾಗ ಇದೆಯಾ? ಇಲ್ಲ ರೀ, ಧರ್ಮಾಧಿಕಾರಿಗಳು ಊರಲ್ಲಿಲ್ಲ. ನನ್ನ ಮಗ ಪ್ರದೀಪ್ ಬರ್ತಾನೆ, ಅವನನ್ನು ಕಳಿಸ್ಕೊಡ್ತೀನಿ. ಸರಿನಾ? ನಾನು ನನ್ನ ಮಗನ ಹೆಸರಿನಲ್ಲಿ ಒಂದು ಪಾದಪೂಜೆ ಮಾಡಿಸ್ತೀನಿ. ಹೆಸರು ಬರ್ಕೊಳ್ಳಿ ಒಂದು. ಸರಿ, ನಮಸ್ಕಾರ. Yeah.